ಇವು ನಮ್ಮ ಹುಟ್ಟ್ಯಾವ ನೋಡ್ರಿ ಇವ ಚೀಚಿ ಚಿಚ್ಚಿ ಮನ್ಯಾಗೂ ಬ್ಯಾಸರ ಮಂದಿಗೂ ಬ್ಯಾಸರ ಅವ್ರ ಕಾಲಾಗ ಸಾಕಾಗೈತಿ. ನಾವು ನಿಮಗೂ ಮತ್ತೆ ಅಂತಿರ್ತೀರಿ ನೋಡ್ರಿ. ನೀವು ಏನಂತಿರ್ತೀರಿ? ಗಂಡನ ಕಾಲಾಗ ಈ ಮಕ್ಕಳ ಕಾಲಾಗ ಎಂದರ ಈ ಮನಿ ಬಿಟ್ಟು ಹಾದಿನ ನೋಡತ್ತ ಅಂತೀರ ಇಲ್ಲ? ಭಾಳ ಶಾನಾರ 20 ಸರಿ ಅಂತೀರಿ ದಿವ್ಸಕ್ಕೆ, ಒಂದು ಸರಿನೂ ಬಿಟ್ಟು ಹೋಗಿಲ್ಲ. ದಿವಸ ಅನ್ನೋದೇ ಸಾಕಾಗ್ಯದ ನನಗೆ, ಮತ್ತೆ ಹೋಗಲ್ಲ ಯಾಕೆ ಕೂತವ್ರಿ? ಏನ್ರಿ ಸ್ವಾಮಿ ಹಂಗ ಹೋಗುದನು? ಮತ್ತೆ ಹೆಂಗ್ರಿ ಸೋಮ ಅನ್ನೋದಟ್ಟರಿ ಅದನ್ನ. ಗಂಡನ ಕಾಲಾಗ ಸಾಕಾಗ್ಯದ, ಮಕ್ಕಳ ಕಾಲಾಗ ಸಾಕಾಗ್ಯದ ಅನ್ನೋದು ಮಾತಲ್ಲೇ ಅದ. ಬಾಂಡೆ ತಿಕ್ಕುದ ಮನಿ ಕಸ ಹೊಡಿದ ಗಂಡ ಬೈದಾನಂದ್ರೂ ಭಾಳ ಅದ್ರ ಏನ್ ಮಾಡ್ತೀರಿ? ಅವ ಬೈದ ಅಂದ್ರ ಹಾಸ್ಕೊಂಡು ಮಕ್ಕೊಂಡ್ಲ. ಅವ ಹೊರಗಿಂದ ಬಂದ, ಯಾಕೆ ಏನಾಗ್ಯದ? ಆರಾಮಿಲ್ಲ ನೋಡ್ರಿ, ಆರಾಮಿಲ್ಲ. ಮತ್ ದವಾಖಾನಿಗೆ ಹೋಗು ನಡಿಲ್ಲ ವಾಲ್ಲ, ಯಾಕ ಆರಾಮತಿ? ದವಾಖಾನಿಗೆ ಹೋಗಕ್ಕೂ ಬರಂಗಿಲ್ರಿ, ಯಾಕಂದ್ರೆ ಆರಾಮತಿ. ಮತ್ ಆರಾಮಿದ್ರ ಹೇಳ, ನಮಗ ಆರಾಮಿಲ್ಲ ಅಂದ್ರೆ ದವಾಖಾನಿಗೆ ಹೋಗುವಟ್ಟ ಆರಾಮಿಲ್ಲ, ಇಲ್ಲಿ ಮಕ್ಕಳು ಒಟ್ಟ ಆರಾಮತಿ. ನೋಡ್ರಿ ನಮ್ಮ ತಾಯಂದಿರು ನೋಡ್ರಿ, ಇವ ನಿಮಗ ಅದ ಗಂಡಗ ಆರಾಮಿಲ್ಲ ಅಂದ್ರ ಗಂಡ, ನಾ ಅದಕ್ಕೆ ಒಂದು ಮಾತು ಹೇಳ್ತೀನಿ, ಜಗತ್ತಿನೊಳಗೆ ಹೆಣ್ಮಕ್ಳು ಇರಲಿಲ್ಲ ಅಂದ್ರೆ ಗಂಡು ಮಕ್ಕಳು ಒಟ್ಟ ಬದುಕ್ತಿದ್ದಿಲ್ಲ. ಯಾಕಂದ್ರೆ ಜ್ವಾಕಿ ಮಾಡೋಕ್ಕೆ ತಾಯಿ ನೀನೇ ಇಲ್ಲ ಇವ, ದೊಡ್ಡವ್ರನ್ನ ಮಾಡೋಕ್ಕೆಲ್ಲ ಜಗನ್ಮಾತೆ ನೀನೇ ಅಲ್ಲ. ಗಂಡಗ ಆರಾಮಿಲ್ಲ ಅಂತಂದ್ರೆ ಒಟ್ಟ ನಿಮಗೆ ಸಮಾಧಾನ ಆಗಂಗಿಲ್ಲ. ಮೇಲೆ ಬರುದು ಒಂದಿಟ್ಟು ಆರಾಮ ಆತನ್ರಿ, ಒಂದು 10 ನಿಮಿಷಕ್ಕೊಮ್ಮೆ ಆರಾಮ ಆಕತ್ತನ್ರಿ ಇವಾಗ. ಹಂಗ ಒಂದಿಟ್ಟು ಚಾ ಹಚ್ಚಿ ಬರೋದು, ಚಾ ಮಾಡ್ಲೇನ್ರಿ ಅಂತಾಳ. ಒಂದಿಟ್ಟು ಚಾ ಮಾಡ, ಬೆಡ್ರೂಮ್ನಾಗಿಂದ ಬಂದು ಚಾ ಸ್ಟೋವ್ ಚಾಲು ಮಾಡಿ ನೀರಿಟ್ಟು ಸಕ್ಕರೆ ಹಾಕಿ ಮತ್ ಹೋಗುದು. ಒಂದಿಟ್ಟು ಆರಾಮ ಆತಾನ? ಹಂಗ ಆರಾಮಕತ್ತದ? ಆಗಳಿನ್ಕಿತ ಈಗಿನ್ಕಿತ ನಿಮಿಷಕ್ಕೊಮ್ಮೆ ಆರಾಮಕತ್ತನ್ರಿ. ಅಂದ್ರೆ ನಮ್ಮ ಮೌಗಳ ಭಾವನೆ ಅಷ್ಟು ಕಳಕಳಿ. ಒಟ್ಟ ನನ್ನ ಗಂಡ ಆರಾಮಿದ್ರೆ ಸಾಕ್ರಿ, ನನ್ನ ಗಂಡ ಆರಾಮಿರ್ಬೇಕು. ಮೇಲೆ ಹೋಗುದು, ಗುಳಿಗಿ ತಗೋರಿ, ಕಾಲೊತ್ಲೇನು, ನೀರ್ ಕಾಸ್ಕೊಡ್ಲೇನು, ಬಿಸಿನೀರ್ ಕಾಸ್ಕೊಡ್ಲೇನು, ಚಾ ಮಾಡ್ಲೇನು, ತಲಿ ಒತ್ಲೇನು, ನಡ ಒತ್ಲೇನು, ಕೈ ಒತ್ಲೇನು, ಕುತ್ತಿಗೆ ಒತ್ಲೇನು. ಕುತ್ತಿಗೆ ಒತ್ತು ಮಂದಿ ಇಲ್ರೆ, ನಮ್ಮ ಮಂದಿ ಒತ್ತತಿ ಕುತ್ತಿಗೆ. ಈ ನಮ್ಮ ಮಂದಿ ಕುತ್ತಿಗೆ ಒತ್ತಾರ್ರಿ, ನೀವು ಹಂಗಿಲ್ಲ. ಕಾಲು ಒತ್ತುದು, ಕೈ ಒತ್ತುದು, ಅಂಗಾಲ್ ತಿಕ್ಕುದು, ಎಣ್ಣೆ ಹಚ್ಚೋದು, ಮತ್ತು ಆ ಡಾಕ್ಟರ್ ತೆಕ್ ಈ ಡಾಕ್ಟರ್ ತೆಕ್ ಗುಳಿಗೆ ಕೊಡುದು, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತೀರಿ ನೋಡ್ರಿವ ಗಂಡಗೆ ಆರಾಮಿಲ್ಲ ಅಂದ್ರೆ. ಆದ್ರೆ ನೀವು ಆರಾಮಿಲ್ಲತ್ತ ಮಕ್ಕೊಂಡ್ರಿ ಅಂದ್ರೆ ಅವ ಹಂಗೇನ್ರ ಮಾಡ್ತಾನಂದ್ರಿ? ಕೇಳಿ ಅವತರ ಸುದ್ದಿ. ಹೊರಗಿಂದ ಬರೋದು, ಹೊರಗಿಂದ ಬಂದು ಏನಾಗೈತೆ ನೋಡ್ರಿ, ಭಾಷೆ ನೋಡಿ ಉತ್ತರದು. ಹೆಂತಿಗೆ ಮಾತಾಡು ಭಾಷೆ, ಏನಾಗ್ಯದ? ಆರಾಮಿಲ್ರಿ, 2 ದಿವಸ ಆತು, ದವಾಖಾನಿಗೆ ಹೋಗ್ಬಾರ್ದು ಏನು ನೋಡ್ರಿ, ಗುಳಿಗೆ ತೊಗೊಂಡೇ ಇಲ್ಲ. ಎಂತ ಮಾತಾ ಅಲ್ಲ? ಗಂಡ ಹೆಂಡತಿ ಅಂದ್ರೆ ಎಷ್ಟು ಪ್ರೀತಿಯಿಂದ ನಿಮಗೆ ಹೆಂಗೆ ಮಾಡಿರ್ತಾರೆ, ಅದು ಒಂದಿಟ್ಟು ಅರುವರ ಬೇಕಲ್ಲ ಮನುಷ್ಯಾಗ. ಇಲ್ಲವ್ರಲ್ರಿ ಅಪ್ಪ, ಮತ್ತೆ ನೀವೆಲ್ಲ ಬೇದಿರಿ ನಮಗೆ. ಏನು ಮರ ಸ್ವಾಮಿ ನಾವೇನ ಹಂಗಂದು ಅಂತ ಅಂದಿರಿ. ಮತ್ತೆ ಕಾರಣ ಏನು ಅಂತಂದ್ರ, ಗಂಡ ಹೆಂಡತಿ ಜೀವನ ಅಷ್ಟು ಸುಂದರವಾಗಿರತಕ್ಕಂಥ ಜೀವನ. ಅವರಿಬ್ಬರು ಎಷ್ಟು ಆನಂದದಿಂದ ಇದ್ದರಂತೀರಿ ನೀವು. ಯಾರ್ರಿ? ಲಕ್ಷ್ಮಪ್ಪ, ವೀರಮ್ಮ ತಾಯಿ. ಅವರಿಬ್ಬರು ಶರಣರು ಹೇಳ್ದಂಗ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳಗೆ ವಿಷವ ಬೆರೆಸಿದಂತೆ ಕೂಡಲ ಸಂಘ. ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರ ಭಾಳ ಚಂದ ಇರ್ಬೇಕು, ಭಾಳ ಚಂದ. ಏನಿಲ್ಲೇನು 1000 ವರ್ಷ ಇರೋವ್ರದಿರಿ? ಏನೊಂದು 500 ವರ್ಷ ಇರೋದಿರದಿರಿ? ಇಲ್ಲ. ಏನೊಂದು 100 ವರ್ಷ? ಏನ್ರಿ ಸ್ವಾಮಿ 100 ವರ್ಷ ಇರ್ತೀವಲ್ಲ ಮತ್ ನಾವು. ಇವ 100 ವರ್ಷ ಅಂದ್ರೂ ಗಂಡ ಹೆಂಡತಿ ಕೂಡಿರುವುದು ಎಷ್ಟು ವರ್ಷ ಗೊತ್ತದ ನಿಮಗೆ? 100 ವರ್ಷ ಬಾಳೆ ಮಾಡ್ಯಾರಂದ್ರು ಗಂಡ ಹೆಂಡತಿ ಪ್ರೀತಿಯಿಂದ ಇರೋ ದಿವಸ 10-12 ವರ್ಷ ಆಗೋದಿಲ್ಲ. 10-12 ವರ್ಷ ಆಗೋದಿಲ್ಲ. ಯಾಕಂದ್ರ ಎಲ್ಲರೂ ನೀವು ನಿಮ್ಗೆ 100 ವರ್ಷ ಆಯುಷ್ಯ ಐತೆ ಅಂದ್ರೂ 50 ವರ್ಷ ಬರೇ ನಿದ್ಯಾಗ ಹೋಗಿಬಿಡ್ತಾವ್ರಿ ಅವು. 50 ವರ್ಷ ಮಕ್ಕೋತೀರಿ ಇಲ್ಲ? ಹಗಲಿ ಚಂಚನಕ ಎಚ್ಚರ ಇರ್ತೀರಿ, ರಾತ್ರಿ ಬೆಳತನಕ ಮಕ್ಕೋತೀರಿ. ಅರ್ಧ ಹೋದವಲ್ರಿ ಆಯುಷ್ಯ 10, ರಾತ್ರಿಗೆ ಹೋದವು 50. 50 ನಿದ್ರೆಗ ಹೋಗಿಬಿಟ್ಟು ಎಷ್ಟು ಉಳಿದು ರೀ? 50 ಉಳಿದು. ಆ 50 ವರ್ಷದೊಳಗ ಹುಟ್ಟಿದ ಕೂಡಲೇ ಗಂಡನಾಗಿ ಬಂದರೇನು? ಇಲ್ಲಿ ಹುಟ್ಟಿದ ಕೂಡಲೇ
25 ವರ್ಷದ ನಂತರ ಲಗ್ನ ಆಗಿರಿ. ಅದಕ್ಕಿಂತ ಮೊದಲು ಸಣ್ಣ ಕೂಸಿದ್ದಾಗ ಬಾಲ್ಯಾವಸ್ಥೆಯಲ್ಲಿ ಹೋಗ್ಯದ. ಅಲ್ಲಿ 50 ಅದು, ಇಲ್ಲಿ 25 ಅದು. ಎಷ್ಟು ಉಳಿದು ರೀ? 25 ವರ್ಷ ಅಟ್ಟ. ಆ 25 ವರ್ಷದಾಗ ಇವು ನಮ್ಮ ಒಂದೊಂದು ಇರ್ತಾವ್ರಿ. ಮುಂಜಾನೆ ಜಳಕ ಮಾಡಿ ಹೋದ ಅಂದ್ರೆ ಚಂಜಿಕೆ ಮನೆಗೆ ಬರ್ತಾವ. ಮತ್ತೆ ಎಲ್ಲಿ ಕೂಡಿರು? ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯ ಭಾವದಿಂದ ಇರ್ಬೇಕು. ಎದಕ್ಕೆ ಬಂದೀವ್ರಿ ಅವ ನಾವಿಲ್ಲಿ? ಬಿಡ್ರಿ, ಇಲ್ಲೆರ ಎದಕ್ಕೆ ಬಂದಾರಿ ನೀವು? ಮೊದಲು ಇಲ್ಲಿ ಮಟ್ಟಕ್ಕ ಊಟ ಮಾಡಕ? ಯಾಕ್ರಿ ಸ್ವಾಮಿ, ಏನು ಊಟ ಮಾಡಕ್ ಯಾಕೆ? ನಮ್ಮ ಮನೆಗೆ ಊಟ ಇಲ್ಲ, ಊಟ ಮಾಡಕ್ ಯಾಕೆ ಬರೋಣ ನಾವು? ಮತ್ತೆ ಎದಕ್ಕೆ ಬಂದಿರಿ ಅವ? ಅಲ್ಲ, ಕಾರ್ಯಕ್ರಮ ನಡೆದದ, ಶಾಸ್ತ್ರ ನಡೆದದ, ಪುರಾಣ ಪ್ರವಚನ ನಡೆದದ, ಮಹಾತ್ಮರು ಬರ್ತಾರ, ಅದಕ್ಕೆ ಬಂದೀವಿ. ಆದ್ರೆ ಅದಕ್ಕೆ ಬರುವುದರೊಳಗನ ಒಂದು ಉದ್ದೇಶ ಅದ. ಏನಂತಂದ್ರ ಅಹಂ ಬ್ರಹ್ಮಾಸ್ಮಿ. ನಿಜಗುಂಡ್ರು ಬರೀತಾರಲ್ಲ, ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ. ಇವೆರಡು ಮಾತು ಗಟ್ಟಿ ಹಿಡ್ಕೋಬೇಕು. ಬ್ರಹ್ಮಾನಂದ ಶಿವಯೋಗಿಗಳು ಇಂತಹ 2 ಮಾತುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸಂಸಾರವನ್ನು ಬಿಟ್ಟು ಬಿಟ್ರು. ಸಂಸಾರವನ್ನು ಬಿಟ್ಟು ಆರು ನಾನೆಂದು ವಿಚಾರಿಸು, ಈ ಕಡೆ ಬಂದ್ರು ಬ್ರಹ್ಮಾನಂದ ಶಿವಯೋಗಿಗಳು. ಮನುಷ್ಯ ನಾವು ಎದಕ್ಕೆ ಹುಟ್ಟಿ ಬಂದೀವಿ ಅಂತಂದ್ರ ನಮ್ಮನ್ನ ನಾವು ಅರಿಯಲಿಕ್ಕೆ, ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ, ನಾವು ಯಾರು ಅನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ, ಈ ಬಂಧನದಿಂದ ಬಿಡುಗಡೆಗೊಳ್ಳಲಿಕ್ಕೆ. ನೀವು ಯಾರನ್ನೋದು ನಿಮ್ಗೆ ಗೊತ್ತದ ರೀ? ಏನ್ರಿ ಸ್ವಾಮಿ, ಅಟ್ಟು ಗೊತ್ತಿಲ್ಲ ನಮಗೇನೆ ಉಚ್ಚೂರ್ಣ ಮಾಡಿರೋ? ನಾವು ಯಾರನ್ನೋದು ನಮಗೆ ಕೂಣದ, ನಾವು ಯಾರನ್ನೋದು ನಮಗೆ ಗುರ್ತದ. ನೀವು ಯಾರ್ರಿ ಅಂತ ಕೇಳಿದ್ರ, ನಾ ರೀ ಸಾವಿತ್ರಿ, ನಾ ಕಲ್ಲವ್ವ, ನಾ ಮಲ್ಲವ್ವ, ನಾ ರಾಜವ್ವ, ಹಿಂಗೆ ಹೇಳ್ತೀರಿ. ಈ ಹೆಸರಲ್ಲ. ಆದ್ರ ನೀವು ನಿಜವಾಗಿಯೂ ಜ್ಞಾನ ಸ್ವರೂಪದಿಂದ ನೀವು ಯಾರು ಅನ್ನುವುದನ್ನು ವಿಚಾರ ಮಾಡಬೇಕು. ಈ ದುಃಖ, ಈ ಬಂಧನ, ಈ ಪುನರಪಿ ಜನನಂ ಪುನರಪಿ ಮರಣಂ, ಇದೆಲ್ಲ ಯಾವುದಕ್ಕೆ ಬಂಧದ ಅಂತೀರಿ ನೀವು? ಯಾಕೆ ಬಂಧದ ಅಂತೀರಿ? ನಾವು ಅದನ್ನು ವಿಚಾರ ಮಾಡಲಾರಕ್ಕನ ಬಂದದ. ಅದಕ್ಕೆ ಶಾಸ್ತ್ರದೊಳಗೆ ಬರೀತಾರೆ, ಅವಿಚಾರೇನ ಕೃತೋ ಬಂಧಃ ವಿಚಾರೇನೈವ ನಿವರ್ತತೆ. ಈ ಬಂಧನ ಅನ್ನೋದೇನು ಬಂಧದ ನೋಡ್ರಿ. ನಿಮಗಿದೆಲ್ಲ ಹೊಸಾದ ಅನ್ನಿಸ್ತದ್ರಿ. ಏನು ಬಂಧನ? ಬಂಧನ ಅಂದ್ರೆ ಏನ್ರಿ? ಯಾಂಬಲ ಮರಯ, ನೀ ಏನು ಹೇಳ್ತೀವೋ ನಿನಗರ ತಿಳಿತೈತೆ ಇಲ್ಲೋ, ನಮಗಂತೂ ತಿಳಿಯಂಗಿಲ್ಲ, ಹೇಳೋಂಗ ನಿನಗರ ತಿಳಿತೈತೆ ಇಲ್ಲೋ ಅಂತೀರಿವ. ಬಂಧನ ಅಂತಂದ್ರ ಅಜ್ಞಾನದಲ್ಲಿ ನಾವು ಬಿದ್ದೀವಿ. ಬಂಧನ ಅಂತಂದ್ರೆ ಕನ್ನಡದೊಳಗೆ ಹೇಳೋದಂದ್ರೆ ಕಟ್ಟೋದು. ಕಟ್ಟಿಬಿಟ್ಟಾರ ನಮ್ಮನ್ನ. ಯಾವುದಕ್ಕೆ ಕಟ್ಟ್ಯಾರಂತಂದ್ರ, ಇದೆಲ್ಲ ಈ ಜಗತ್ತು ನಾನು, ನಂದು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ನಮ್ಮನ್ನೇನಿಲ್ಲಿ ಬಂದಿವಲ್ಲ ಈ ಜನ್ಮದೊಳಗ, ಇದು ಬಂಧನ. ಇದರಿಂದ ನಾವು ಹೊರಗೆ ಬರಬೇಕು, ಬಂಧನದಿಂದ ಬಿಡುಗಡೆಯಾಗಬೇಕು. ಅದು ಯಾವುದಂತಂದ್ರ ವಿಚಾರ ಮಾಡಬೇಕು. ನಾವು ನಂಬುದು ವಿಚಾರ ಮಾಡವ್ರ ಅಲ್ರಿ, ನಾವು ಮಂದಿದ ವಿಚಾರ ಮಾಡವ್ರ. ನಾವು 4 ಮಂದಿ ಹೆಣ್ಮಕ್ಳು ಬಾಗಲ್ದಾಗ ಕುಂಡ್ರದತ್ತಿ, ಆ ಕಲ್ಲವನ ಮಗಳದ ಏನೋ ಅನ್ನಕತ್ತಿದ್ರಲ್ಲ ಚಾಲುನ, ಯಾ ಕಲ್ಲವೋ ಯಾ ಮಲ್ಲವೋ ತೊಂದೇನು ಮಾಡ್ತೀರಿ? ಮಂದಿದ ಬೆಳತನಕನೂ ಅದನ್ನ ಮಾತಾಡೋದು, ಚಂಚನಕನೂ ಮಂದಿದ ಮಾತಾಡೋದು. ಕರೆ ಆನೆ ಮಾಡಿ ಹೇಳ್ರಿ, ನಿಮ್ ಬದ್ದಲ್ಲಿ ನೀವೆಂದಾರು ವಿಚಾರ ಮಾಡಿರಿ? ಅಲ್ಲ ಸ್ವಾಮಿ, ನಮ್ಮ ಬದ್ದಲ್ಲಿ ನಾವೇನು ವಿಚಾರ ಮಾಡ್ಬೇಕು? ನಮಗೇನು ಹಂತದಾಗ್ಯದ? ಹೌದಿಲ್ರಿ ಅವ? ನಿಮ್ಗೆ ಗೊತ್ತಿರಲಿ, ನಿಮಗೆ ರೋಗ ಆದದ್ದು ನಿಮಗೆ ಗೊತ್ತೇ ಇಲ್ಲ. ನಮಗ ರೋಗ ಆದದ್ದು ಗೊತ್ತಾಯಿತು ಅಂದ್ರೆ ಡಾಕ್ಟರ್ ಹತ್ತಕ್ಕೆ ಹೋಗ್ಬೇಕು ಅನ್ನಿಸ್ತದ. ನಮಗ ರೋಗ ಆದದ್ದು ಗೊತ್ತೇ ಇಲ್ಲ ಅಂದ್ರೆ ನಮಗದ ಡಾಕ್ಟರ್ ಹೋಗಬೇಕು ಅನ್ಸಂಗೇ ಇಲ್ಲ. ಯಾವುದು ಅಂತಂದ್ರ ಇದು ಮಹಾರೋಗ. ಪುನರಪಿ ಜನನಂ ಪುನರಪಿ ಮರಣಂ, ಇದು ರೋಗ. ನಾವು ಏನ್ ನಮ್ಮದು ವಿಚಾರ ಮಾಡಬೇಕು. ನಿಜಗುಂಡ್ರು ಬರೀತಾರ ನೋಡ್ರಿ, ತನುವಿದೆನ್ನೊಳೊಂದಿತೇತಕ್ಕೆ ನಾನಾರು, ಜನನ ಮರಣಕ್ಕೆ ಕಾರಣ ನನ್ನೀ ಶರೀರದಳು ಆರು. ನೆನೆ
ಅಳ್ಳಾಕತ್ತಿಳತ್ ಮುದುಕಿ. ಯಾಕೆ ಅಳ್ತೀಯ ಆಯಿ ಅಂತ ಬಾಜುದವ್ರು ಎಲ್ಲಾರು ಕೂತ್ರ ಸೊಮ್ಮ ಜೋರ್ಲೆ ಅಳ್ಳುದ. ಆನಂತರ ಪುರಾಣ ಹೇಳವ್ರ ಪುರಾಣ ಬಿಟ್ಟು ಯಾಕೆ ಅಳ್ಳಾಕತ್ತೀಯ ಮುದುಕಿ? ಎಲ್ಲರೂ ಚಂದ ಕೇಳಾಕತ್ತಾರ, ನೀ ಯಾಕೆ ಅಳ್ಳಾಕತ್ತಿ ಅಂದ್ಕೂಡ್ಲೆ ಯಾಕೆ ಅಂದ್ಲಂತ. ಯಪ್ಪ ನಮ್ಮ ಮನ್ಯಾಗ ಒಂದು ಹೋತಿತ್ತು ತಪ್ಪ ಯಪ್ಪ ಅಂದ್ಲು. ಏನಾಗ್ಯದ ಹೋತಿಗೆ? ಈಗ 3 ತಿಂಗಳಿಂದ ಸತ್ತದು. 3 ತಿಂಗಳಿಂದ ಸತ್ರ ಈಗ ಕಳ್ಳಾಕತ್ತದಿ? ಅದು ನಿನ್ನಂಗ ಒದರಿ ಸತ್ತಯ್ಯಪ್ಪ. ಅದು ನೀ ಏನು ಒದರಾಕತ್ತಿದಿಲ್ಲ, ಹಿಂಗೆ ಒದರಿ ಸತ್ತೈತಯ್ಯಪ್ಪ. ನನಗದಕ್ಕೆ ಹೋತಿನ ನೆನಪಾಗತ್ತೈತಿ. ಹನಿ ಹನಿ ಬಡ್ಕೊಂಡಿವ್ ನಾವು. ಒಂದ ಉಸುಲ್ಲೆ ತನುವಿದೆ ಎನ್ನೊಳು ಒಂದಿ ತೇತಕ್ಕೆ ನಾನಾರು ಜನನ ಮರಣಕ್ಕೆ ಕಾರಣ ಆರುಣ. ಇದೆಲ್ಲ ಯಾರದಂತಂದ್ರೆ ನಿಮ್ಮ ಕತಿನ ರೀವ ಇದು. ಇದನ್ನ ನೀವು ನಾವು ವಿಚಾರ ಮಾಡಬೇಕು. ಏನು, ನಾನು ಯಾರು? ಈ ಶರೀರ ನನ್ನ ಕೂಡ ಯಾಕೆ ಕೂಡಿತು? ಈ ಶರೀರದೊಳಗೆ ಕುಂತು ಮಾತಾಡವ್ರು ಯಾರು? ಮಾತಾಡ್ಸವ್ರು ಯಾರು? ಉಸುಲು ಬಿಡವ್ರು ಯಾರು? ಊಟ ಮಾಡವ್ರು ಯಾರು? ಇದೆಲ್ಲ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಇದನ್ನ ಎಂದು ವಿಚಾರ ಮಾಡಕ್ಕೆ ಚಾಲು ಮಾಡ್ತಿರ್ಲ ಆವತ್ತ ನಿಮ್ಮದು ಒಂದೊಂದು ಈ ಕೋಶಗಳು, ಪಂಚಪಾಶಗಳು ಇವೆಲ್ಲ ಕಳಚಿ ಬೀಳಕತ್ತಾವ. ನಾನು ಅನ್ನೋದು ಬೀಳಕತ್ತದ, ನಂದು ಅನ್ನೋದು ಬೀಳಕತ್ತದ, ದುಃಖ ಅನ್ನೋದು ಬೀಳಕತ್ತದ. ಇದನ್ನ ಎಂದು ನೋಡಿರ್ಬೇಕಾರ ಮೆಟ್ಟಿಲ ಹತ್ತಾಗತ್ತಾನ ಒಂದೊಂದ ನಡಿ ಹತ್ತಿದ್ರಿ ಅಂತಂದ್ರ ಕೆಳಗಿಂದ ಒಂದೊಂದ ನಡಿ ಹಿಂದುಳಿತಾವ. ಮ್ಯಾಗ ಒಂದ ನಡಿ ಹತ್ತಿರಿ ಅಂದ್ರ ಕೆಳಗಿಂದ ಕೆಳಗೆ ಉಳಿತದ. ಹಂಗ ನಾವು ಒಂದೊಂದು ವಿಚಾರ ಮಾಡ್ಕೊಂತ ಹೋದಿವಂತಂದ್ರ ನಮ್ಮ ಶರೀರದ ಕೆಲವು ಭಾಗಗಳು ಕಳ್ಸ್ಕೊಂತ ಹೋಗ್ತಾವ. ಒಂದೊಂದು ಕಳ್ಸ್ಕೊಂತ ಹೋಗ್ತಾವ. ಮಕ್ಕಳು ಇದ್ದಿದ್ದಿಲ್ಲ, ಮಕ್ಕಳು ಇಲ್ಲದಕ್ಕೆ ಎಲ್ಲ ದೇವರಿಗೆ ಅಡ್ಡಾಡಿ ಬರೇ ಮಕ್ಕಳು ತಲೆಯಾಗಿತ್ತು. ಬಂದು ರಾತ್ರಿ ಮಲ್ಕೊಂಡಿದ್ಲು, ಗಂಡನು ಮಲ್ಕೊಂಡಿದ್ದ, ಸಣ್ಣ ಕಾಟ ಎರಡು ಕೂಡಿ ಮಕ್ಕೊಂಡವು. ರಾತ್ರಿಯಾಗಿ ಈಕಿಗೆ ಕನಸು ಬಿದ್ದದ, 3 ಮಕ್ಕಳ ಹಡದಾಳ. ಎಲ್ರಿ ಕನಸಿನಾಗ ಒಮ್ಮೆ ಕನಸಿನಾಗ ಅಟ್ಟ ಅನ್ಬೇಡ್ರಿ ನೀವು, ಎಚ್ಚರದಾಗೂ 3 ಮಕ್ಕಳ ಹಡದವ್ರು ಅದಾರ್ರಿ. ಮತ್ತ ಇಲ್ಲೇ ನಾನು ಮೊನ್ನೆ ಬೆಳಗ್ಲಿ ಇಲ್ಲಿ ಬಂದಿರ್ ನೋಡ್ರಿ, ಬೆಳಗ್ಲಿ ಡಾಕ್ಟರ್ ಸಾಹೇಬ್ರು ಅವ್ರ ದವಾಖಾನ್ಯಾಗ ಒಬ್ಬಕ್ಕಿ ಹೆಣ್ಮಗಳು 3 ಹಡದಿದ್ರಿ, 3 ಗಂಡ ಹಡದಿದ್ಲು. ಆಕಿನ ಕರ್ಯಾಕ 5 ಮಂದಿ ಬಂದಿದ್ರಿ ಹೆಣ್ಮಕ್ಳು. 5 ಮಂದಿ ಯಾಕ್ರಿ ಸ್ವಾಮಿ ಅತ್ತ ನೀವು ಅಂದಿರಿ? ಮತ್ತ 3 ಕೂಸು ಹಡದಾಳ, 3 ಕೂಸಿಗೆ 3 ಹೆಣ್ಮಕ್ಳಲ್ಲ. ಏನು ಒಟ್ಟು ಕೂಡ ಗೋಳೆ ಹಾಕೊಂಡು ಬರ್ತೇನೆ ಅವತ್ತ ನೀನು. ಒಂದೊಂದು ಕೂಸಿಗೆ ಒಬ್ಬೊಬ್ರು ಹೆಣ್ಮಕ್ಳು 3 ಮಂದಿ. ಆ ನಂತರ ಒಬ್ಬಕ್ಕೆ ಮತ್ತೆ ಹಡದಕ್ಕಿ ಹೆಣ್ಮಗಳು ಜೋಲಿ ಹೋತಂದ್ರೆ ಇದ ತಕ್ಕಿನ ಹಿಡ್ಕೊಂಡು ಹೋಗಾಕ ಒಬ್ಬಕ್ಕೆ ಹೆಣ್ಮಗಳು. ಮತ್ತೆ ಇನ್ನೊಬ್ಬಕ್ಕಿ ಮತ್ತ ಅವ ಆ ಅರಿವಿ ಈ ಅರಿವಿ ಗಂಟು ಕಟ್ಕೊಂಡು ಅವತನ ತೆಲ್ 5 ಮಂದಿ ಕರೆಯಕ್ಕೆ ಬಂದಿದ್ರಿ ಆ ಒಬ್ಬ ಹಡದ ಹೆಣ್ಮಕ್ಕಳನ್ನ. ಕನಸಿನ್ಯಾಗ 3 ಹಡದಾಳ, ನಡಬರ್ಕ್ ಹಾಕ್ಯಾಳ, ಸಣ್ಣ ಕಾಟ ಅವ್ ಅಳ್ಳಾಕತ್ತಿದ್ದು. ಗಂಡಗತ್ತಾಳ ಸರೀರಿ ಅತ್ತೊತ್ತು ಸರೀರಿ. ಅವಂದ ಯಾಕೆ ಸರಿ ಐತಿ? ಹುಡುಗರಿಗೆ ಹತ್ತಾಗದ ಎಲ್ರಿ ಇದು ಕನಸನ್ಯಾಗ. ಹತ್ತು ಸರಿ ಅಂದ್ಕೂಲೆ ಅವಂಗ ಹ್ಞೂ ಅಂತ ಸರಿ. ಅವ 2-3 ಸರಿ ಸರದ, ನೀನ ಸರಿ ಅಂತ ಅವ್ ನಿದ್ದಿಗಣ್ಣಾಗ ಅವ ಅಂದ, ನಾನು ಸರದನ್ರಿ ನೀನು ಸರದನ್ರಿ ಅಂದ್. ಅದ್ ಅಚ್ಚ ಕಡೆ ಬಿತ್ತು, ಇದು ಈಚೆ ಕಡೆ ಬಿತ್ತು. 2 ಕಾಟ ತಳಗ, ಅದ್ರ ಅಚ್ಚ ಕಡೆ ಇದು, ಇದ್ರ ಈಚೆ ಕಡೆ ಇದು. ಅದ್ರ ಕೈ ಮುಗಿತು, ಇದ್ರ ಕಾಲು ಮುರಿತು. ಅವ ಗಾಂಡ ಎದ್ದು ಯಾಕ ನನ್ನ ಯಾಕೆ ಸರಿಸಿದೆ ಅಂದ. ಕೂಸಿಗೆ ಹತ್ತಾಗದ ಅನ್ಲಕ್ಕಿ. ಎಲ್ಲಿದಾವ್ ನೀನು ಕೂಸ? ಎದ್ದು ನೋಡ್ತಾಳ, ಇಲ್ಲ ಕನಸಿನಾಗ. ಅವ ಎದ್ದು ಕುಂತ ಹೇಳ್ದ, ಇನ್ನು ಒಟ್ಟ ಮಕ್ಕಳನ್ನ ಹಡಿದು ಬೇಡ ಅಂದವ. ಒಟ್ಟ ಮಕ್ಕಳ ಹಡಿದು ಬೇಡ ಯಾಕ ಅಂತ ಕೇಳಿದ ಕೂಡಲೇ ಕನಸಿನಾಗಿನ ಮಕ್ಕಳನ್ನ ಕಾಲು ಮುರಿದಾವ, ಕನಸಿನಾಗಿನ ಮಕ್ಕಳನ್ನ ಕೈ ಮುರಿದಾವ. ಇನ್ನು ಎಚ್ಚರದಾಗಿನ ಮಕ್ಕಳು ಏನು ಬೇಡ ಮರ ಅಂದವ. ಗಂಡ ಪ್ರಸನ್ನ ಆಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಗಂಡ ಪ್ರಸನ್ನ ಆಗ್ಬೇಕಾದ್ರ ಅವ ಹೊರಗಿಂದ ಬರ್ತಾನ ಅಂದ್ರ, ಈಗ ಬಂದ್ರೇನ್ರಿ ಬರ್ರಿ ಚಾ ಮಾಡಿಕೊಳ್ಳ್ರಿ, ಏನು ಉಪ್ಪಿಟ್ಟು ಮಾಡಿಲ್ರಿ ಅಂತ ತಿಳ್ಕೊಂಡ ನೀವು ಪ್ರೀತಿಯಿಂದ ಮಾತಾಡಿದ್ರಂದ್ರ ಗಂಡ ಪ್ರಸನ್ನ ಆಗ್ತಾನ. ಊಟಕ್ಕೆ ಕೊಡುವಾಗ ಕುಂತ್ಕೊಂಡ ಎಲ್ಲ ಪ್ರೀತಿಯಿಂದ ಊಟಕ್ಕೆ ಕೊಟ್ಟ ಚಂದ ಮಾತಾಡಿಸಿರಿ ಅಂದ್ರೆ ಏನಂತಾನ್ರಿ? ನಾಳೆ ಒಂದು ತೊಲಿ ಬಂಗಾರ ತರ್ಲೇನು, ನಾಳೆ ಮತ್ತೇನು ಬಳಿ ತರ್ಲೆ, ನೆಕ್ಲೆಸ್ ತರ್ಲೆ ಅಂತ ನಾವು. ಮತ್ತ ನೀವು ಅವ್ ಹೊರಗಿಂದ ಬರ್ಗುಡ್ದನ ದ್ಯಾಮ ಕುಂತಿದ್ದಂದ್ರ, ಮಕ್ಕಳನ್ನ ಹಾಕ್ಯಾಕೊಂಡ್ ಧಾಮ್ ಬಡಿತಿದ್ದಂದ್ರ ಅದೊಂದು ಎಲ್ಲಿ ಹೋಗೈತೋ ಏನು ಸುದ್ದಿ ಅಂತ ಗಂಡಗ. ಇವಾಗ ಗಂಡ ಕೆಲವೊಬ್ರು ಏನಾರ ಮಾತಾಡ್ತಿರ್ತಾರ್ರಿ. ಏನ್ ಹಂಗೆಲ್ಲ ಮಾತಾಡಬಾರ್ದು. ಗಂಡ ಮುಂದಿದ್ದಾಗನೂ ಅಷ್ಟೇ ಗೌರವ ಕೊಡ್ಬೇಕು.
ಅವ ಇಲ್ಲದಾಗನು ನಿಮ್ಮ ಗಂಡನ ಬಗ್ಗೆ ಇನ್ನೊಬ್ಬರ ಮುಂದೆ ನೀವು ಮಾತಾಡ್ತಿದ್ದೀರಿ ಅಂದ್ರೆ ಆಗೂ ಅಷ್ಟ ಗೌರವ ಕೊಡ್ಬೇಕು. ನಮ್ಮ ಹಳ್ಳಿ ಮಂದಿ ಹಂಗಿಲ್ರಿ. ಕೆಲವೊಬ್ರು ಸಿಟ್ಟು ಬಂತಂದ್ರೆ ಗಂಡನ ಮ್ಯಾಗ ಆಕೆ ಬಂದು ಮಗ್ಗಲ ಮನೆಗೆ ಅಣ್ಣ ಎಲ್ಲಿ ಹೋಗ್ಯಾನ ಕಾಕ ಅಂದ್ರೆ ನಡಪತ್ತಿನ ಮ್ಯಾಗ ಮಾತಾಡ್ತಿರ್ತಾರ ನೋಡ್ರಿ. ಹಂಗ ಅಣ್ಣ ಎಲ್ಲಿ ಹೋಗ್ಯಾನ, ನಮ್ಮ ಅಣ್ಣ ನಮ್ಮ ಕಾಕ ಎಲ್ಲಿ ಹೋಗ್ಯಾನ ಅಂದ್ಕೊಳ್ಳೆ ಅದ ಈಗ ತಿಂದು ಹೋಗೈತಿ ನೋಡು, ಇನ್ ಯಾವಾಗ ಬರ್ತೈತೋ ಏನ್ ನಮ್ಮ ಹಳ್ಳಿ ಮಂದಿರಿ ಒಂದಿಟ ಬೇದ್ ಹೋಗಿದ್ದ ಅಂದ್ರ ಹಂಗೆಲ್ಲ ಮಾತಾಡಬಾರ್ದ್ರಿ. ಅವ ಯಾರ ಮುಂದೆ ಮಾತಾಡ್ಲಿ ಗಂಡಗ ಅಷ್ಟ ಗೌರವ ಕೊಟ್ಟು ಮಾತಾಡಬೇಕು. ಪ್ರಸನ್ನತೆ ಆಗಬೇಕಾಗಿತ್ತು ಅಂದ್ರೆ ಆ ರೀತಿ